ಮಾಮ್ ನನ್ಗೆ ಯಾಕೆ ಕೊಡಿದ್ರೆ? ನನ್ನ ತಪ್ಪಿಂದಾಗಿ ಉಲೂಚಿ ಕಾಲು ಸುಟ್ಟು ಹೋಯ್ತಲ್ಲ ಅನ್ನೋ ನೋವು ನನಗಿನ್ನೂ ಕಾಡ್ತಾನೇ ಇದೆ. ಅಂತ ಅದ್ರಲ್ಲಿ ನಾಗರಾಜ ಜೀವಂತವಾಗಿ ಇರೋವಾಗ್ಲೇ ಸುಟ್ಟು ಬಿಡು ಅಂತೀಯ. ಯೂಸ್ಲೆಸ್ ಫೆಲೋ. ಮಾಮ್ ಯಾಕೆ ರಿವರ್ಸ್ ಆದ್ರು? ಏನಾದ್ರೂ ಪ್ಲಾನ್ ಮಾಡಿರ್ತಾರೆ. ದೊಡ್ಡ ಬಟ್ಟಮ್ಮ ಸುಮನ ಹಿಂದೆ ಹೋಗ್ತಿದ್ದಾಳೆ. ಉಲೂಚಿನ ಕರೆದು ಮತ್ತೆ ಅದು ಮಗು ಆಗೋ ಥರ ಮಾಡು. ಆಗ್ಲಿ ಅಮ್ಮ. ಉಲುಚಿ ಬಾ. ತಗೋ. ನೈನಿ ತಗೋಮ್ಮ, ಉಲುಚಿನ್ ತಗೋ. ಸುಮನ, ಉಲೂಚಿ ಮತ್ತೆ ಮಗು ಆದ್ಲು. ಸುಟ್ಟಾಕ್ಬಿಡು. ಆದ್ರೂ ನಾಗರಾಜನ್ ಬಿಟ್ಬಿಡ್ತೀನಾ? ಗಾಯತ್ರಿ, ನೀನು ಸೂಪರ್. ಮಾಮ್, ನೀವು ಮತ್ತೆ ಆಸ್ತಿನ ಬರ್ಕೊಟ್ಟಿಲ್ಲ ಅಂದ್ರೂ ಸರಿನೇ. ನೀವು ಸನ್ನೆ ಮಾಡಿದ ತಕ್ಷಣ ಸುಮನ ನಾಗರಹಾವ್ಗೆ ಬೆಂಕಿ ಹಚ್ಚೋದಕ್ಕೆ ರೆಡಿ ಆಗ್ಬಿಟ್ಟಿದ್ಲು. ಆದ್ರೆ ಮಧ್ಯದಲ್ಲಿ ಏನಾಯ್ತು? ಟುಸ್ ಆಗೋಯ್ತು. ಹೇಗೆ? ಮೇಲಿಂದ ನೀರು ಬಿದ್ದು. ಅಯ್ಯೋ, ಮಳೆ ಬಂತು ಅನ್ಕೊಂಡೆ ನಾನು. ಆದ್ರೆ ಮನೆ ಒಳಗಡೆ ಮೇಲಿಂದ ನೀರ್ ಹೇಗ್ ಬರುತ್ತೆ ಅಂತ ಮೇಲ್ ನೋಡಿದ್ಮೇಲೆ ಗೊತ್ತಾಗಿದ್ದು. ನಿಂತ್ಕೊಂಡಿದ್ಲಲ್ಲ ಗಾಯತ್ರಿ ಪಾಪು. ಚೋಟುದ್ದ ಇರೋ ಮಗುಗೆ ಅಷ್ಟೊಂದು ಬುದ್ಧಿವಂತಿಕೆ ಎಲ್ಲಿಂದ ಬಂತು ಅಂತ ಈಗ್ಲೂ ಯೋಚನೆ ಮಾಡ್ತಾನೇ ಇದ್ದೀನಿವಲ್ಲಪ್ಪ. ಹಾ, ಅಯ್ಯೋ, ಆ ಮಗು ಟ್ಯಾಲೆಂಟು ಅಷ್ಟೋ ಇಷ್ಟೋ ಅಲ್ಲ ಮಾಮ್. ಮಾತ್ ಬಂದಿದ್ದೆ ಗೊತ್ತಿಲ್ದಾಗೆ ನಮ್ನ ಮಾರಾಕ್ ಬಿಡ್ತಾಳವಳು. ಅಂತ ಚಾಲಾಕಿ ಮಕ್ಕಳೇ ನಮ್ ಕೆಲ್ಸಕ್ ಬರೋದು ಅಂತ ಗಂಟೆ ಅಮ್ಮ ಹೇಳ್ತಾನೆ ಇರ್ತಾಳೆ. ಅವ್ರಿಗೆ ಮಕ್ಳಿಲ್ಲ, ಮಕ್ಳನ್ನು ಹೆರಕ್ಕಾಗಲ್ಲ. ಆದ್ರೆ ಮಕ್ಕಳನ್ನ ಎತ್ಕೊಂಡು ಪಾಲಿಸ್ಬೇಕು ಅಂತ ಪಾಪ ತುಂಬಾ ಆಸೆ ಅವ್ರಿಗೆ. ಅದಕ್ಕಲ್ಲ ಕಣೋ, ತಾಂತ್ರಿಕ ಪೂಜೆ ಮಾಡೋರ್ ದೃಷ್ಟಿಕೋನ ಬೇರೆನೇ ಇರುತ್ತೆ. ಅದಕ್ಕೇನಾ ಗಾಯತ್ರಿ ಪಾಪು ನನಗ್ ಬೇಕು ಅಂತ ಮೊನ್ನೆ ಕೇಳಿದ್ದವ್ರು. ದೂರ ಕರ್ಕೊಂಡು ಹೋಗಿ ತನ್ನ ಗುರಿನ ಸಾಧಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ ಗಂಟೆ ಅಮ್ಮ. ಅವ್ರಿಗೂ ಕೂಡ ಆಸೆ ಕನ್ಸುಗಳೆಲ್ಲ ಇರುತ್ತಾ ಮಾಮ್? ಯಾಕಿರಲ್ಲ? ಹೌದು ಬಿಡಿ. ನಿಮ್ಮಂತ ರಾಕ್ಷಸಿಗೆ ಒಂದು ಗೋಲ್ ಅಂತಿದ್ರೆ ನಾನೇನ್ ಹೇಳಕ್ ಬಂದೆ ಅಂದ್ರೆ ಮಾಮ್, ಅಲ್ಪ ಸ್ವಲ್ಪ ತಾಂತ್ರಿಕ ವಿದ್ಯೆ ಕಲ್ತಿರೋ ನೀವೇ ಸಾಧಿಸ್ಬೇಕಾಗಿರೋದು ತುಂಬಾ ಇದೆ ಅಂತ ತಪ್ಪುಗಳು ಮಾಡ್ತಿದ್ರೆ ಮಂತ್ರತಂತ್ರದಲ್ಲೇ ಮುಳುಗೋಗಿರೋಂಥವ್ರು ಅವ್ರಿನ್ನೂ ಏನೇನೋ ಮಾಡ್ತಾರಲ್ವಾ? ಅದು ಸರಿ ಕಣೋ. ನಾನೇನಾದ್ರೂ ಮಾಡಬೇಕು ಅಂದ್ಕೊಳ್ಳೋವಾಗ್ಲೇ
ಗಾಯತ್ರಿ ಪುಟ್ಟಿ ಅಡ್ಡಿಪಡಿಸ್ತಿದ್ದಾಳೆ ಅಂದ್ರೆ ಇದ್ರ ಅರ್ಥ ಏನು ಅಂತ. ನಿಮ್ಮ ಚೇಷ್ಟೆಗಳು ಚಿಕ್ಕ ಮಕ್ಳಿಗೂ ಕೂಡ ಇಷ್ಟ ಆಗ್ತಿಲ್ಲ ಅಂತ ಫೀಲ್ ಆಗಬೇಡಿ ಮಾಮ್, ಇದು ನಿಜಾನೇ. ನಿಜಾನೇ ಕಣೋ, ನಾನು ಕೂಡ ಗಾಯತ್ರಿ ಪುಟ್ಟಿನ ಇಷ್ಟಪಡಲ್ಲ. ಅದೇನ್ ಮಾಮ್, ಅಯ್ಯ ಮಗು ಗುಂಡ್ಗುಂಡಗೆ ಮುದ್ದಾಗಿ ದೊಡ್ಡನಾದ್ನಿ ನೈನಿ ತರ ಇದ್ರೆ ಇಷ್ಟ ಆಗ್ಲಿಲ್ಲ ಅಂತಿದ್ದೀರಲ್ಲ. ನಯನಿ ಹೆರ್ದೇ ಇದ್ರೂ ಹೆತ್ತ ಮಗು ಗಾನವಿಗಿಂತ ಈ ದತ್ತಕ್ ತಗೊಂಡಿರೋ ಗಾಯತ್ರಿ ನಮ್ ವಿಷಯದಲ್ಲಿ ಮೂಗು ತೂರಿಸ್ತಾನೆ ಇದ್ದಾಳೆ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ವಲ್ಲಭ. ಏನ್ ಮಾಮ್ ಅದು? ಗಾಯತ್ರಿ ಪುಟ್ಟಿನ ಗಂಟೆಯಮ್ಮನ್ಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನ್ ಹಾಗೆ ನೋಡ್ತಿದ್ಯಾ? ಅದೇನ್ ಐಟಮ್ ಅನ್ಕೊಂಡಿದ್ದೀರಾ ಬೇಕು ಅಂದ ತಕ್ಷಣ ತಗೊಳ್ಳೋದಕ್ಕೆ? ಗಂಟೆ ಅಮ್ಮ ಗಂಟೆ ಹೊಡೆದಷ್ಟು ಸುಲಭ ಅಲ್ಲ ಗಾಯತ್ರಿ ಪಾಪನ ಹ್ಯಾಂಡಲ್ ಮಾಡೋದು ಅಂದ್ರೆ. ಅವಳೇನ್ ಸಾಕಲ್ಲ ಕಣೋ. ಮತ್ತಿನ್ನೇನ್ ಮಾಡ್ತಾರೆ ಮಾಮ್? ಅದು ಗೊತ್ತಿಲ್ಲ. ಬೇಕು ಅಂತಿದ್ಲು. ಗುರುದಕ್ಷಿಣೆ ಸಲ್ಲಿಸ್ಬೇಕು ಅಂದ್ರೆ ಈ ಕೆಲ್ಸನ ನಾನು ಮಾಡ್ಲೇಬೇಕು. ರಿಸ್ಕ್ ಅಲ್ವಾ? ನಾಯಿನಿಗೆ ಗೊತ್ತಾಗ್ಬಿಟ್ರೆ? ಗೊತ್ತಾಗದೆ ಇರೋ ಹಾಗೆ ಮಾಡ್ತೀನಿ. ಅದೇ ನನ್ನ ಸ್ಪೆಷಾಲಿಟಿ. ಜಸ್ಟ್ ವೇಟ್ ಇನ್ ವಾಚ್. ಗಾಯತ್ರಿ, ಅಕ್ಕ, ನೀನ್ ಇಷ್ಟೊಂದೆಲ್ಲ ಮುತ್ಕೊಟ್ರೆ ಮಗು ಕೆನ್ನೆ ಕೆಂಪಾಗುತ್ತೆ. ಏನ್ ಪರವಾಗಿಲ್ಲ ಬಿಡು. ಚಬ್ಬಿ ಚಿಕ್ಸು ರೋಸ್ ಕಲರ್ ಅಲ್ಲಿ ಇನ್ನೂ ಮುದ್ದ ಕಾಣುತ್ತೆ. ನೈನಿ, ಗಾಯತ್ರಿ ಡ್ರೆಸ್ಸಲ್ಲಿ ಇವತ್ತು ಇನ್ನೂ ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ಲ, ದೃಷ್ಟಿ ತಾಗ್ದಿರೋ ಹಾಗೆ ನೋಡ್ಕೋಬೇಕು. ದೃಷ್ಟಿ ಕೂಡ ಅಡ್ವಾನ್ಸ್ ಆಗಿ ತೆಗೆದ್ಬಿಟ್ರಲ್ಲ ವಿಶಾಲ್. ನಾನ್ ತೆಗಿಲಿಲ್ಲ ಅಕ್ಕ. ನಾನ್ ಕೂಡ ತೆಗ್ದಿಲ್ಲ. ಮತ್ ಯಾರು ತೆಗೆದ್ರು? ಸುಮನಾ. ನನ್ ತಂಗಿ ಗಾಯತ್ರಿ ಪುಟ್ಟಿಗೆ ದೃಷ್ಟಿ ತೆಗೆದ್ಲಾ? ನಿಜಾನಾ? ನಿಜವಾಗ್ಲೂ ತೆಗೆದ್ಲು ಅನ್ಕೊಂಡ್ಯಾ ಏನೋ? ಇಲ್ಲ, ತೆಗಿಯೋದು ಇಲ್ಲ. ದೊಡ್ಡ ಬೊಟ್ಟಮ್ಮನ್ ಸೀರೆಗೆ ಬೆಂಕಿ ಅಂಟಿಸ್ತೀನಿ ಅಂತ ಹೇಳಿ ಜ್ಯೋತಿನ್ ತಗೊಂಡ್ ಬಂದಿದ್ಲಲ್ವಾ ಸುಮನಾ, ಅದೇ ದೃಷ್ಟಿ ಆರ್ತಿ ಅಂತ ಹೇಳ್ತಿದ್ದೀನಿ. ಮೇಲಿಂದ ನಮ್ ಪುಟ್ಟ ಗಾಯತ್ರಿ ನೀರ್ ಚೆಲ್ಲಿದ್ರಿಂದ ಆವೇಶ ಮಾತ್ರ ಅಲ್ಲ, ಕೆಲವ್ರ ಹುಚ್ಚು ಬುದ್ಧಿ ಕೂಡ ಕ್ಲೀನ್ ಆಗೋಗಿರತ್ತೆ. ಹೌದು, ಗಾಯತ್ರಿ ಏನಾದರೂ ನೀರು ಚೆಲ್ಲದೆ ಹೋಗದೆ ಇದ್ದಿದ್ರೆ ಸುಮ್ಮನ ಬೇಕು ಅಂತ ಉರಿತಿರೋ ಪಂಜನ್ನ ಕೈ ಜಾರ್ತು ಅಂತ ಹೇಳಿ ಬಿಟ್ಟು ಹಾಕಿ ವಿಧ್ವಂಸನ ಸೃಷ್ಟಿ ಮಾಡ್ತಿದ್ಲು. ನಿಜಾನೇ ಯಜಮಾನ್ರೆ, ಗೊತ್ತಿದ್ ಮಾಡಿದ್ಲು ಗೊತ್ತಿಲ್ದೆ ಮಾಡಿದ್ಲು, ಆದ್ರೆ ಗಾಯತ್ರಿ ಒಳ್ಳೆ ಕೆಲಸ ಮಾಡಿದಾಳೆ. ಗೊತ್ತಿದ್ದೇ ಮಾಡಿದ್ದು. ಗಾಯತ್ರಿ ಅತ್ತೆಗೆ ಎಲ್ಲ ಗೊತ್ತಲ್ವಾ? ಅಕ್ಕ, ಗಾಯತ್ರಿ ಅತ್ತೆ ಅಂತ ಹೇಳದ್ಯಾ? ಹಾ ಅಂದೆ. ಸಾವಿತ್ರಿ ಅತ್ತೆ ಅಂತ ಹೇಳದ್ನಾ? ಇಲ್ವಲ್ಲ. ಗಾಯತ್ರಿ ಪುಟ್ಟಿನ ಹಿಡ್ಕೊಂಡು ಗಾಯತ್ರಿ ಅತ್ತೆ ಅಂತ. ಹಲೋ ನೈನಿ, ನಾನು ಮಗುನಿ ಈ ತರ ಎತ್ಕೊಂಡು ನೀನೇ ನಮ್ ಗಾಯತ್ರಿ ಅತ್ತೆ, ಒಪ್ಕೊಂಡ್ರು ಸರಿ ಒಪ್ಕೊಂಡಿಲ್ಲ ಸರಿ, ನೀನೇ 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 ಅಂತ ಹೇಳದ್ನಾ? ಇಲ್ವಲ್ಲ. ಇಲ್ಲ. ಮತ್ ಯಾಕೆ ಹಾಗೆ ಅನ್ಕೊಂಡೆ? ಅಂದ್ರೆ ನೈನಿ, ಗಾಯತ್ರಿ ಅತ್ತೆ ಆತ್ಮ ಈ ಮನೇಲೇ ಇದೆ ತಾನೆ. ಸುಮನ ಮಾಡಿರೋ ಚೇಷ್ಟೆ ನೋಡಿ ತಿಲೋತ್ತಮ ಅತ್ತೆ ಕಣ್ಣಿಗೆ ಕಾಣಿಸ್ತಾ ಇರೋ ಹಾಗೆ ಬೆಂಕಿನ ಆರ್ಸು ಅಂತ ಈ ಗಾಯತ್ರಿಗೆ ಸಂದೇಶ ಕೊಟ್ಟಿರ್ಬೋದೇನೋ. ಇರ್ಬೋದು.
ಯಾಕಂದ್ರೆ ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತಂದ್ಮೇಲೆ ದೇವತೆನೇ ಆಗಿರೋ ನಮ್ಮಮ್ಮ ಕಾಣಿಸಿದ್ರೇನು? ಇರ್ಬೋದು. ಏನು ನೋಡಿದ್ಯಾ ನೈನಿ? ನಿನಗೂ ನಂಬೇಕು ಅನ್ನಿಸ್ತಾ ಇದೆ. ಆ, ಆದ್ರೆ ನಂಗೆ ಅಮ್ಮವ್ರು ಕಾಣಿಸ್ತಾ ಇದ್ರಲ್ವಾ ಯಜಮಾನ್ರೆ? ಎದುರಿಗೆ ಬಂದ್ರೆ ಕಾಣಿಸಲ್ವಾ? ಎದುರುಗೇನಾ? ಅದಕ್ಕೆ ನೀವಿರಿ. ಎದುರುಗಡೆ ಅಂದ್ರೆ ನೋಡು ಈ ಥರ ಅಂತ ಅರ್ಥ. ನಿನ್ನ ಕಣ್ಣಿಗೆ ಕಾಣಿಸ್ತಿದ್ರಲ್ವಾ ಅಂತ. ಗಾಯತ್ರಿ ಪುಟ್ಟಿಗೆ ಗಾಯತ್ರಿ ಅತ್ತೆನೇ ಈ ತರ ಮಾಡು ಅಂತ ಆರ್ಡರ್ ಮಾಡಿದಾರೇನೋ ಅನ್ಕೊಂಡಿದೀನಿ. ಆ, ಆದ್ರೆ ಅದು ನೈನಿ, ಆ, ಇನ್ನೇನು ಯೋಚನೆ ಮಾಡಬೇಡ. ಮಗುಗೆ ನಿದ್ದೆ ಬಂದಿರೋ ಹಾಗಿರ್ಬೇಕು. ಕರ್ಕೊಂಡು ಹೋಗಿ ಮಲಗಿಸು. ಹೌದು. ಆ, ಸರಿ. ಎತ್ಕೋ. ಮಲ್ಕೋತ್ಯಾ? ಸಾರಿ ವಿಶಾಲ್. ನಿಮ್ಮ ಎಕ್ಸೈಟ್ಮೆಂಟ್ಗೆ ಒಂಚೂರು ಮಿತಿನೇ ಇಲ್ಲ. ಅದಕ್ಕೆ ನೈನಿ ಮುಂದೆ ನನ್ನನ್ನು ಸಿಕ್ಕಾಕ್ಸಕ್ಕೆ ನೋಡ್ತೀರಾ? ಏನ್ ನೋಡ್ತಿದ್ದೀರಾ? ಮಗುನೇ ಇಲ್ಲ. ಯಾಕೋ ಇಷ್ಟು ದಿನ ನಿಮ್ಗೆ ಎತ್ತಿ ಮುದ್ದಾಡ್ಬೇಕು ಅಂತ ಅನ್ಸ್ಲಿಲ್ವಾ? ವಿತಂಡವಾದ ಮಾಡ್ದೇನೆ ಮಗು ಎಲ್ಲಿದೆ ಅಂತ ಹೇಳೆ. ಅಮ್ಮನ್ನ ಬಿಟ್ಟು ಮಗು ಇರಲ್ಲ ಅಲ್ವೇನ್ರಿ? ಆಯ್ಸಿ, ಒಟ್ನಲ್ಲಿ ದೊಡ್ಡ ಬೊಟ್ಟಮ್ಮನೆ ನಿಜವಾದ ಅಮ್ಮ ಅಂತ ಗೊತ್ತಾಗಿ ಉಲುಚಿ ಹೋದ್ಲು ಅಂತಾಯ್ತು. ಹಾಗೆ ಹೇಳಿದ್ರೆ ಚೆನ್ನಾಗಿರಲ್ಲ ಕಣ್ರಿ. ನೀನ್ ಹೇಳಿದ ಮಾತಲ್ವೇನೆ ನಾನು ಹೇಳ್ತಿರೋದು. ಆ ಮುದಿ ಹಾವು ನನ್ ಮಗುಲಿ ತನ್ಗೂ ಭಾಗ ಇದೆ ಅಂತ ಬರ್ತಾಳೆ. ಅನ್ಯಾಯವಾಗಿ ನನ್ ಕೈಲಿ ಸಾಯ್ತಾಳೆ. ಚಿಕ್ಕ ಮಗುನ್ ಹೇಗೆ ಭಾಗ ಮಾಡ್ಕೋತಾರೆ? ತಲೆ ಕೆಟ್ಟವಳೆ. ಅದೇನ್ ಆಸ್ತಿ ಅನ್ಕೊಂಡಿದ್ಯಾ? ಹೌದು ರೀ, ನನ್ ಮಗುನೇ ನಂಗ ಆಸ್ತಿ. ಅವಳು ಲುಚಿ ಬೇಕು ಅಂತ ಬಂದ್ರೆ ಅವಳ ಪ್ರಾಣ ಹೋಗತ್ತೆ. ನೋಡಿದ್ರಲ್ವಾ, ಇವತ್ತು ಅವಳನ್ನ ಸುಡಕ್ಕೂ ಹೇಸ್ಲಿಲ್ಲ. ನಾಗರಾಜ ಸುಮ್ನೆ ಇರ್ತಿದ್ನ? ನಿನ್ನ ನಾನು ಕಚ್ಚಿದಿದ್ರೆ ನೀನ್ ತಂದಿರೋ ಪಂಜಿಂದನೆ ನಿನ್ಗೆ ಬೆಂಕಿ ಇಟ್ಬಿಡ್ತಿದ್ನೋ ಏನೋ. ಆ ಗಾಯತ್ರಿ ಮೇಲಿಂದ ನೀರ್ ಸುರಿದು ಬೆಂಕಿ ಏನೋ ಆರ್ಸಿದ್ಲು. ಆದ್ರೆ ಇಲ್ಲ ಅಂದಿದ್ರೆ. ಓಹೋ, ಈ ಕೂಡ ನಿನ್ ಮನ್ಸಲ್ಲಿ ನಾಗರಾಜಂಗೆ ದೊಡ್ಡ ಬೊಟ್ಟಮ್ಮಂಗೆ ಅನ್ಯಾಯ ಮಾಡ್ಬೇಕು ಅಂತಾನೆ ಇದೆ ಅನ್ಸುತ್ತೆ. ಹಾವು ಅವರಲ್ಲ ಕಣೆ, ನೀನು ವಿಷಜಂತು. ಅಂದ್ರೆ ನಿನ್ ಜೊತೆ ಮಾತಾಡಿದ್ರು ಕೂಡ ಪೂರ್ತಿ ಬದುಕ್ಬೇಕಾಗಿರೋರು ಅರ್ಧಕ್ಕೆ ಸತ್ತೋಗ್ಬಿಡ್ತಾರೆ. ಅಂದ್ರೆ ಅಲ್ವಾ, ಹೇಳ್ಬೇಕಾಗಿರೋದ್ ಎಲ್ಲಾನು ಹೇಳಿದ್ರಿ ಅಲ್ವಾ? ಈಗ ಹೋಗ್ ಮಲ್ಕೊಳ್ಳಿ. ಮೊದ್ಲು ಉಲುಚಿನ ಎಲ್ಲಿಟ್ಟಿದೀಯಾ ಅಂತ ಹೇಳೋ. ನಿಮಗ್ ಪ್ರಾಬ್ಲಮ್ ಕೊಡದೆ ನನ್ ಮಗುನ ನಾನು ಕಣ್ಣಿನ ರೆಪ್ಪೆ ತರ ನೋಡ್ಕೋತಿರ್ಬೇಕಾದ್ರೆ ನಿಮ್ಗೇನ್ ಪ್ರಾಬ್ಲಮ್ ಅಂತ ನನ್ಗೇನು ಅರ್ಥ ಆಗ್ತಿಲ್ಲ. ನೀನು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾ ಇದೀಯಾ ಅನ್ನೋದು ಕನ್ಸು. ನನ್ ಕಣ್ ಮುಂದೆ ಇದ್ರು ನಾನು ನಂಬಲ್ಲ ಕಣೆ. ಆಸ್ತಿಗೋಸ್ಕರ ಐಶ್ವರ್ಯಕ್ಕೋಸ್ಕರ ಮಗುನ ಮಾರೋದಕ್ಕೂ ಹೇಸೋಳಲ್ಲ ನೀನು. ಈ ಯೋಚನೆನೂ ಚೆನ್ನಾಗಿದ್ಯಲ್ಲ. ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದ್ರೆ ವರ್ಕೌಟ್ ಆಗ್ಬೋದೇನೋ. ಎಲ್ಲಿ ನೋಡ್ತಿದ್ಯಾ? ಇಲ್ಲಿ ನೋಡು. ಹೇಳ್ರಿ, ಕೇಳಿಸ್ಕೊತಾ ಇದೀನಿ. ನಾನೇನ್ ನಿನಗೆ ಅಜ್ಜಿ ಕತೆ ಹೇಳ್ತಾ ಇಲ್ಲ. ಹೇಳೋದನ್ನ ನೆಟ್ಟು ಕೇಳಿಸ್ಕೊ. ಹುಚ್ಚಾಲೋಚನೆಗಳನ್ನ ಮಾಡಿ ಆ ಚಿಕ್ಕ ಮಗು ಜೀವನನ ಹಾಳು ಮಾಡ್ಬೇಡ. ಉಲುಚಿ ಕ್ಷೇಮವಾಗಿ ಈ ಮನೇಲೆ ಮಲಗಿದಾಳೆ. ಎಲ್ಲಿದ್ದಾಳ ತೋರ್ಸು. ತೋರ್ಸಲ್ಲ. ಯಾಕೆ ಅಂದ್ರೆ ಈಗ ನನ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಮ್ಮ ಅಕ್ಕನ್ನಂತೂ ನಂಬೋದೇ ಇಲ್ಲ. ಮಧ್ಯದಲ್ಲಿ ನೈನಿ ಅದಕ್ಕೆ ವಿಷಯ ಯಾಕೆ? ಅವಳೇ ಅಲ್ವಾ ಅರ್ಶನ ಹಚ್ಸಿ ಮಗು ಕಾಲ್ ಸರಿ ಹೋಗ್ಬೇಕು ಅಂತ ತಲೆ ಹರಟೆ ಮಾಡಿ ದೊಡ್ಡ ಬೊಟ್ಟಮ್ಮ ನನ್ ಕೈಯಲ್ಲಿ ಸಾಯೋ ತರ ಪರಿಸ್ಥಿತಿ ತಂದಿದ್ದು. ಆರೋಪ ಹೊರಿಸೋದ್ರಲ್ಲಿ ನೀನು ಎತ್ತಿದ ಕೈ ಕಣೆ. ಎಲ್ಲಿ ಮಲಗಿಸಿದವಳ ಚಿಕ್ಕ ಮಗುನ ಈ ರಾಕ್ಷಸಿ. ಇವಳಿಗೆ ದಯ್ಯ ಕರುಣೆನೇ ಇಲ್ಲ. ಒಳ್ಳೆಯವಳ ತರ ಇದ್ರೆ ತುಳ್ದು ಹಾಕ್ತೀರಾ ನೀವೆಲ್ರು. ನೈನಿ, ಅಮ್ಮ ನೈನಿ, ಎಲ್ಲಿದ್ಯಾ ತಾಯಿ? ಸ್ವಾಮಿ, ನೈನಿ, ಸ್ವಾಮಿ, ಅಮ್ಮ ನೈನಿ. ಏನಾಯ್ತು ಸ್ವಾಮಿ? ಬಂದೆ ಸ್ವಾಮೀಜಿ. ಗುರುಗಳ ಧ್ವನಿಯಲ್ಲಿ ಗಾಬರಿ ಇದೆ ಅಂದ್ರೆ ಏನೋ ಅಪಾಯ ಆಗುತ್ತೆ ಅನ್ಸುತ್ತೆ. ಹಾಗೆ ಹೇಳ್ಬೇಡ್ವೆ ಹಾಸಿನಿ, ಮೊದ್ಲೇ ನಿನ್ ನಾಲ್ಗೆ ಮೇಲೆ ಮಚ್ಚೆ ಇದೆ. ಮೊದ್ಲು ಗುರುಗಳಿಗೆ ಮಾತಾಡಕ್ ಬಿಡ್ರಿ. ಸೆರಗೊಡ್ಡಮ್ಮ ನೈನಿ.
ದುಡ್ಡು ಬರೋ ಹಾಗೆ ಮಾಡ್ತೀರಾ ಹೇಗೆ? ಇರೋ ಆಸ್ತಿನೂ ಹೋಗ್ದಿದ್ರೆ ಸಾಕು. ಒಂದ್ ನಿಮಿಷ ನೀವ್ಯಾರು ಮಾತಾಡ್ತಾ ಇರ್ತೀರಾ? ಸ್ವಾಮಿ, ಗುರುಗಳೇ, ಒಂದು ಹೂ ತಗೊಂಡ್ಬಂದು ನೈನಿ ಮಡ್ಲಿಗೆ ಹಾಕಿದ್ರಿ, ಯಾಕೆ ಅಂತ ತಿಳ್ಕೊಬೋದಾ? ಕರುಳು ಬಳ್ಳಿಗೆ ಏನೂ ಆಗ್ದಲೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನೈನಿ ಮೇಲಿದೆ. ನಮ್ ಹೆತ್ತ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೌದು ವಿಶಾಲ, ನಿಮ್ಮ ಮಗುಗೆ ಪ್ರಾಣಾಪಾಯ ಇದೆ. ಗಾಯತ್ರಿ ಪುಟ್ಟಿಗೆ ಅಪಾಯನ? ಗಾಯತ್ರಿಗೆ ಹೇಗಿರುತ್ತಮ್ಮ? ಕಾನ್ವಿಗೆ ಅಪಾಯ ಇರಬೇಕು. ಆ ಮಗು ಕೂಡ ಇವಳ ಮಗುನೇ ಅಲ್ವಾ? ಹೆತ್ಮಗಳಲ್ಲ, ದತ್ತುಪುತ್ರಿ ಅಲ್ವಾ? ಒಂದ್ ನಿಮಿಷ, ಯಾರಿಗಾದ್ರೂ ತೊಂದರೆ ಇದೆ ಅಂದ್ರೆ ನೈನಿಗ್ ಗೊತ್ತಾಗುತ್ತಲ್ಲ. ಅವಳಿಗಾಗ್ಲಿ ಅವಳ ಮಗುಗಾಗ್ಲಿ ಆಪತ್ ಬಂದ್ರೆ ಅದನ್ನ ಗ್ರಹಿಸಕ್ಕಾಗದೇ ಇರೋಷ್ಟು ದುರದೃಷ್ಟವಂತೆ ನೈನಿ. ಸ್ವಾಮೀಜಿ, ನನಗೇನಾದ್ರೂ ಪರವಾಗಿಲ್ಲ, ನನ್ನ ಮಕ್ಳಿಗೇನೂ ಆಗ್ಬಾರ್ದು. ಮನೇಲಿರೋ ಗಾನವೇನ್ ಕಾಪಾಡ್ಬೋದೇನೋ ಅಕ್ಕ? ಇಲ್ಲಿವರೆಗೂ ಈ ಮನೆಗೆ ಬರ್ದಿರೋ ನೀನ್ ದೊಡ್ಡ ಮಗ್ಳನ್ನ ಅದ್ ಹೇಗ್ ಕಾಪಾಡ್ತೀಯಾ? ಅತ್ತಿಗೆ ಕಾಪಾಡ್ಕೋತಾರೆ. ಆ ನಂಬಿಕೆ ನಮಗ್ ಮಾತ್ರ ಇದೆ. ಅದಕ್ಕೆ ಗುರುಗಳು ಬಂದು ಜಾಗ್ರತೆಯಿಂದಿರಿ ಅಂತ ಹೇಳ್ತಿರೋದು. ಮತ್ತೆ ಆ ಹೂನ ಯಾಕೆ ಕೊಟ್ಟಿದ್ದು? ತಾನು ಹೆತ್ತ ಮಕ್ಕಳಲ್ಲಿ ಯಾರಿಗೇ ಅಪಾಯ ಆದರೂ ಅದನ್ನು ನಿವಾರಿಸೋದಿಕ್ಕೆ ಈ ಮಂತ್ರಪುಷ್ಪ ಸಹಾಯ ಮಾಡುತ್ತೆ. ನಮಗ್ ಭಯ ಆಗೋ ಥರ ನಗ್ಬೇಡ ಸುಮ್ನ. ಯಾಕೆ ನಗ್ತಿದ್ಯಾ ಸುಮನ ನೀನು? ಚಾಕುನು ಅಟ್ಲೀಸ್ಟ್ ಕೋಲ್ ಕೊಟ್ಟು ಹೋರಾಡು ಅಂದ್ರೆ ಅರ್ಥ ಇರುತ್ತೆ ಅತ್ತೆ. ಹೂ ಕೊಟ್ಟು ಅದೇ ನಮ್ಮ ಅಕ್ಕಂಗ್ ಸಹಾಯ ಮಾಡತ್ತೆ ಅಂದ್ರೆ ನಗು ಬರಲ್ವಾ? ನಾನಾಗಿದ್ರ ತಕ್ಷಣ ಹೂವನ್ನ ಕಿವಿಗಿಟ್ಕೋತಿದ್ದೆ. ಹಾ, ಗಂಡ್ಸು ಇನ್ನೆಲ್ಲಿ ಇಟ್ಕೋತೀರಾ? ಗೊತ್ತಿಲ್ಲ. ಹಾಗಿದ್ದಾಗ ಸೈಲೆಂಟ್ ಆಗಿರ್ಬೇಕು. ಹೆಣ್ಮಕ್ಳೇನೋ ತಲೆಗಿಟ್ಕೋತಾರೆ, ಹುಡುಗರು ಕಿವಿಗಿಟ್ಕೊಳ್ಳೋದು ಬಿಟ್ರೆ ಇನ್ನೆಲ್ಲಿಟ್ಕೋತಾರೆ? ನಿಮ್ಗೇನಾರ ಗೊತ್ತಾ ಮಾಮ್? ಏಯ್, ನೀನ್ ಬಾಯಿ ಮುಚ್ಕೊಂಡು ಗುರುಗಳು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊ. ಗುರುಗಳೇ, ಸುಮ್ಮನೆ ಕಿವಿ ಗುಯಿ ಅನ್ನೋ ಥರ ನೀವೊಂದು ಮಾತು ಹೇಳಿದ್ರೋಣ. ವಿಕ್ರಾಂತ, ಅಮ್ಮನವರ ಶಿರಸ್ಸನ್ನು ಅಲಂಕರಿಸಿದ ಹೂವು ಈಗ ನೈನಿ ಕೈ ಸೇರಿದೆ. ಈಗ ಅಪಾಯ ಏನಾದರೂ ತಾನು ಹೆತ್ತ ದೊಡ್ಡ ಮಗಳು ಗಾಯತ್ರಿ ದೇವಿನ ಕಬಳಿಸುವಂಥ ಸಮಯದಲ್ಲಿ ಈ ಹೂವಿನ ಸಹಾಯದಿಂದ ನೈನಿ ಗಂಡಾಂತರ ನಡೆಯೋ ಜಾಗಕ್ಕೆ ಹೋಗ್ತಾಳೆ. ಇವಾಗ ಅರ್ಥ ಆಯ್ತಾ? ಅರ್ಥ ಆಯ್ತು. ನಮ್ಮ ಅಕ್ಕ ದೊಡ್ಡ ಮಗುನ ಎತ್ತಿರೋದೇ ಒಂದ್ ತೊಂದ್ರೆ ಅಂತ. ನಿನ್ ತಲೆ ಕಣೆ, ನಿನ್ಗೆ ಹಾಗೆ ಅರ್ಥ ಆಯ್ತಾ? ನಮ್ಗಂತೂ ನೈನಿ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅತ್ತಿಗೆ ಹತ್ರ ಹೋಗ್ತಾಳೆ ಅಂತ ಅನ್ನಿಸ್ತಾ ಇದೆ. ಸತ್ಯ. ಸ್ವಾಮೀಜಿ, ಅಂದ್ರೆ ಅಂದ್ರೆ ನಾನು
ಅಮ್ಮವ್ರನ್ನ ಭೇಟಿ ಆಗ್ತೀನ. ಹೌದು ನೈನಿ.